ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಮಾಡಲಿಕ್ಕೆ ಶುಂಠಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕಡಲೆ ಹಿಟ್ಟು ಮತ್ತು ಕರಿಬೇವು ಫ್ಲೇವರಿಗೆ, ಮತ್ತು ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಇದು ತೇಜು ಚಿಕನ್ ಕಬಾಬ್ ಪೌಡರು ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು 2 ಲೆಗ್ ಪೀಸ್ ತಗೊಂಡೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂತ ಲೆಗ್ ಪೀಸ್ ಮಾಡೋಣ, ಲೆಗ್ ಕಬಾಬ್ ಮಾಡೋಣ ಅಂತ. ಇವಾಗ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಬೇಕಿತ್ತು, ಬಟ್ ಮನೇಲಿರಲಿಲ್ಲ, ಹಾಗೆ ಇದ್ದದಲ್ಲೇ ಮಾಡಿದ್ದೇನೆ. ಅದನ್ನು ಪೇಸ್ಟ್ ಮಾಡಿಕೊಳ್ತಾ ಇದ್ದೀನಿ. ನೋಡಿ, ಪೇಸ್ಟ್ ಆಯಿತು. ಇವಾಗ ಕಬಾಬ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡದ್ದು, ಕೊನೆಯಲ್ಲಿ ತೇಜು ಚಿಕನ್ ಕಬಾಬ್ ಪೌಡರು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇನ್ನು ನಾವು ಪೇಸ್ಟ್ ಮಾಡಿಕೊಂಡಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟು ಹಾಕಿಕೊಳ್ಬೇಕು. ಕೊನೆಯದಾಗಿ ಒಂದು ಮೊಟ್ಟೆ ಹಾಕ್ಕೊಳ್ಬೇಕು. ಅದಕ್ಕೆ ಚಿಕನ್ ಸೇರಿಸಿ, ಸ್ವಲ್ಪ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವನ್ನು ಕೂಡ ಹೊಂದಿಸ್ಕೊಳ್ಬೇಕು. ಅದನ್ನು ಸ್ವಲ್ಪ ಹೊತ್ತು 20 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಇವಾಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದು ಪೀಸ್ ಚಿಕನನ್ನು ಹಾಕಬೇಕು. ಜಾಸ್ತಿ ಫ್ಲೇಮಲ್ಲಿ ಬೇಯಿಸಬೇಕು ಕಬಾಬನ್ನು. ನೋಡಿ, ಇವಾಗ ನಮ್ಮ ಕಬಾಬ್ ರೆಡಿಯಾಗಿದೆ. ಕೊನೆಯದಾಗಿ ಲೆಗ್ ಪೀಸ್ ಹಾಕಿದ್ದೀನಿ. ಇವಾಗ ನಮ್ಮ ಕಬಾಬ್ ರೆಡಿಯಾಗಿದೆ. ನನ್ನ ಕಬಾಬ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.